ನಮಸ್ಕಾರ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ. ಇವತ್ತೊಂದು ಅದ್ಭುತವಾದಂಥ ಶಕ್ತಿ ಕಳಶನ ತೋರಿಸ್ತಾ ಇದ್ದೀನಿ. ಈ ಕಳಶನ ನೀವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು, ದೇವಸ್ಥಾನಗಳಲ್ಲಿ ಇಟ್ಕೊಂಡು ಮಾಡ್ಬೋದು, ಮನೆಯಲ್ಲೂ ಇಟ್ಕೊಂಡು ಪೂಜೆ ಮಾಡ್ಬೋದು. ಇವಾಗ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟಿರ್ತೀರ, ಆದರೆ ಮೂಲಿಕೆಗಳು ಏನು ಹಾಕದಿರೇ ಮಾಡಿರ್ತೀರ. ಅಲ್ಲಿ ದೇವ್ರದ್ದು ಶಕ್ತಿನೂ ಅಷ್ಟೊಂದು ಇರೋಲ್ಲ, ಜನಗಳ ಆಕರ್ಷಣೆಯೂ ಇರೋಲ್ಲ, ಜನಗಳು ಬರ್ತಾನೂ ಇರೋಲ್ಲ, ಮತ್ತು ಅಲ್ಲಿ ದೇವತಾ ಆಕರ್ಷಣೆಯೂ ಇರೋಲ್ಲ. ಅಂಥವ್ರಿಗೆ ಈ ಥರ ಕಳಶನ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಅಲ್ಲಿ ಜನಾಕರ್ಷಣೆಯೂ ಆಗುತ್ತೆ, ಧನಾಕರ್ಷಣೆಯೂ ಆಗುತ್ತೆ ವೀಕ್ಷಕರೇ. ಮತ್ತು ವ್ಯಾಪಾರಿಗಳಿಗೆ ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಾ ಇರೋಲ್ಲ, ಜನಗಳು ಬರ್ತಿರಲ್ಲ, ಅಂಥವ್ರಿಗೂ ಕೂಡ ಈ ಕಳಶನ ಇಟ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ನಾವು ಜನಗಳ ವಶೀಕರಣ ಆಗುತ್ತೆ, ಮತ್ತು ಧನಾಕರ್ಷಣೆಯೂ ಆಗುತ್ತೆ ವೀಕ್ಷಕರೇ. ಮನೆಯಲ್ಲೂ ಕೂಡ ಇದೇ ಥರ ನೀವು ಈ ಕಳಶನ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ಜನಾಕರ್ಷಣೆ ಧನಾಕರ್ಷಣೆ ಆಗುತ್ತೆ. ಮತ್ತು ಇದಕ್ಕೊಂದು ಮಂತ್ರ ಕೂಡ ಇದೆ, ಈ ಮಂತ್ರನ ಹೇಳ್ತೀನಿ. ಮತ್ತು ಇದನ್ನು ಈ ಕಳಶನ ನಾವು 56 ಮೂಲಿಕೆಗಳಿಂದ ಮಾಡಿರುವಂಥ ಮೂಲಿಕಾ ಕಳಶ ಇದು. ಮತ್ತು ಇದರಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಸ್ಥಾಪನೆ ಮಾಡಿ ಸಿದ್ಧಿ ಮಾಡಿರುವಂಥ ಕಳಶ ಇದು. ಇದಕ್ಕೊಂದು ಮಂತ್ರ ಕೊಡ್ತೀನಿ, ಆ ಮಂತ್ರನ ನೀವು ಪ್ರತಿನಿತ್ಯ ಹೇಳ್ಕೊಂಡು ಪೂಜೆ ಮಾಡ್ತಾ ಕಳಶನ ಪೂಜೆ ಮಾಡ್ತಾಯಿದ್ರೆ ನಿಮಗೆ ದಿನೇ ನಿಮಗೆ ಅಭಿವೃದ್ಧಿ ಕಾಣಿಸ್ತಾ ಇರುತ್ತೆ ವೀಕ್ಷಕರೇ. ನಿಮಗೆ ಗೊತ್ತಿಲ್ಲದಂಗೆ ಹಣ ಯಾವ ಕಡೆಯಿಂದನಾದರೂ ಬರ್ತಾ ಇರುತ್ತೆ, ನಿಮಗೆ ಗೊತ್ತಿಲ್ಲದಂಗೆ ಕೊಡ್ದಿರೋರು ಕೂಡ ಬಂದು ಕೊಡೋಂಗೆ ಅಂತ ಅದ್ಭುತವಾದಂಥ ಶಕ್ತಿ ಈ ಮಂತ್ರಕ್ಕಿದೆ. ಮಂತ್ರ ಆ ಥರ ಮೂಲಿಕೆ ಅಂತಹ ಅದ್ಭುತವಾದ ಮೂಲಿಕೆ, ವಶೀಕರಣ ಮೂಲಿಕೆ, ಆಕರ್ಷಣೆ ಮೂಲಿಕೆಗಳನ್ನು ಹಾಕಿ ಮಾಡಿರುವಂಥ ಸಿದ್ಧಿ ಮೂಲಿಕೆಗಳನ್ನು ಹಾಕಿರುವಂಥ ಕಳಶ ಇದು. ಈ ಮಂತ್ರ ಹೇಳ್ತೀನಿ, ಆ ಮಂತ್ರನ ಪ್ರತಿನಿತ್ಯ ನೀವು ಹೇಳ್ತಾ ಬರಬೇಕು. ಇವಾಗ ಹೇಳ್ತೀನಿ, ನೋಡ್ಕೊಳ್ಳಿ ವೀಕ್ಷಕರೇ, ಕೇಳಿಕೊಂಡು ಸ್ಪಷ್ಟವಾಗಿ ಕೇಳಿಸ್ಕೊಂಡು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಪ್ರತಿನಿತ್ಯ ನೀವು ಈ ಮಂತ್ರನ 108 ಸತಿ ಹೇಳ್ಕೊಂಡು ಪೂಜೆ ಮಾಡಿ. ನಿಮ್ಮದು ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ವೀಕ್ಷಕರೇ. ಧನ ಗಮನ ಹೆಂಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ, ಅಂಥ ಅದ್ಭುತವಾದಂಥ ಮಂತ್ರ ಇದು. ಹೇಳ್ತೀನಿ ನೋಡಿ, ನಿಮಗೆ ಲಕ್ಷ್ಮೀ ತಾನೇ ಬೇಕಾಗಿರೋದು. ನೀವು ಲಕ್ಷ್ಮಿಯನ್ನು ವಶೀಕರಣ ಮಾಡ್ಕೊಬೇಕಂದ್ರೆ ಈ ಮಂತ್ರನ ಹೇಳ್ಕೊಳ್ಳಿ. ಲಕ್ಷ್ಮಿ ನಿಮಗೆ ವಶೀಕರಣ ಆಗಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ, ಧನ ಗಮನ ಹೆಂಗಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಬರೋ ರೀತಿ ಬರ್ತಾನೆ ಇರುತ್ತೆ. ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗಲ್ಲ, ಯಾವ ಕಡೆಯಿಂದ ಬರುತ್ತೆ ಅಂತಲೂ ಗೊತ್ತಾಗಲ್ಲ. ಆ ಥರ ನಿಮಗೆ ಅರಿವಿಲ್ದಂಗೆ ನಿಮಗೆ ಲಕ್ಷ್ಮಿ ಆಕರ್ಷಣೆ ಆಗ್ತಾ ಇರ್ತಾಳೆ, ಲಕ್ಷ್ಮಿ ಬರ್ತಾನೆ ಇರುತ್ತೆ. ವ್ಯಾಪಾರಿಗಳಿಗಾದರೂ ಆಗಲಿ, ದೇವಸ್ಥಾನದಲ್ಲಾಗಲಿ, ಮನೆಯೆಲ್ಲ ಕೂಡ ಇಟ್ಟು ಮಾಡಿದ್ರೂ ನಿಮ್ಗೆ ಹಂಗೆ ಬರ್ತಾ ಇರುತ್ತೆ ವೀಕ್ಷಕರೇ. ನೋಡಿ, ಈ ಮಂತ್ರ ಹೇಳ್ತಾ ಇದ್ದೀನಿ. ಓಂ ಕ್ಷಾಂ 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 ಹಾಂ 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 ಹೇಂ ಹೇಂ. ಇದನ್ನು 1,00,000 ಜಪ ಮಾಡಬೇಕು. ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ನೀವು ಪ್ರತಿನಿತ್ಯ 108 ಹೇಳ್ಕೊಳ್ಳಿ. 1,00,000 ಆಗೋವರೆಗೂ ನೀವು ಮಾಡ್ತಾನೆ ಇರಬೇಕು. ಮಾಡ್ಕೊಂಡು ಸಿದ್ಧಿ ಆದಮೇಲೆ ನೀವು ಪ್ರತಿನಿತ್ಯ 108 ಹೇಳ್ಕೊಳ್ಳಿ ಸಾಕು. ನೀವು 1,00,000 ಆಗೋವರೆಗೂ 2 ಟೈಮ್ ಮಾಡಿ, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಮಾಡ್ಕೊಳ್ಳಿ. 108 ಆದಷ್ಟು ಜಾಸ್ತಿ ಮಾಡ್ಕೊಳ್ಳಿ. 1,00,000 ಆದಮೇಲೆ 108 ಹೇಳ್ಕೊಂಡ್ರೆ ಸಾಕು ವೀಕ್ಷಕರೇ. ನಿಮಗೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ, ಲಕ್ಷ್ಮಿ ವಶೀಕರಣ ಆಗುತ್ತೆ, ಮತ್ತು ನೀವು ಕುಬೇರರಾಗ್ತೀರಾ ಅಂತ ಅದ್ಭುತವಾದಂಥ ಒಂದು ಲಕ್ಷ್ಮಿ ಕಳಶ ಇದು, ಶಕ್ತಿ ಕಳಶ. ಮತ್ತು ಅಂಥ ಅದ್ಭುತವಾದಂಥ ಮಂತ್ರ ಕೂಡ ಇದು. ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ.